ರೆಡಿ ಇದ್ದೀರಾ ವರ್ಲ್ಡ್ ವಾರ್ 3ಗೆ? ಈ ವರ್ಲ್ಡ್ ವಾರ್ 3 ಟೋಟಲ್ ಆಗಿ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇರಲ್ಲ. ಈ ವರ್ಲ್ಡ್ ವಾರ್ 3ಯಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ನ್ಯೂಕ್ಲಿಯರ್ ಬಾಂಬ್ಸ್ ಇರುತ್ತೆ. ನಮ್ಮ ಡೇಟಾನು ಯೂಸ್ ಮಾಡ್ಕೊಂಡು ಈ ವಾರ್ ಮಾಡ್ತಾರೆ. ಮಾರ್ಕ್ ಜಕಂಬರ್ಗ್ ತರ ತುಂಬಾ ಬಿಲಿಯನರ್ಸ್ ಆಲ್ರೆಡಿ ಬಂಕರ್ಸ್ ತಗೊಂಡಿದ್ದಾರೆ. ಬಂಕರ್ಸ್ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಬಿದ್ರು ಅಲ್ಲಿ ಅವ್ರಿಗೊಂದು ಚೂರು ಏನು ಅದರಿಂದ ಪ್ರಾಬ್ಲಮ್ ಆಗಲ್ಲ. ಒಂದು ನ್ಯೂಕ್ಲಿಯರ್ ಬಾಂಬ್ ಬಿದ್ರೆ ಅದ್ರದ್ದು ರೇಡಿಯೋ ಆಕ್ಟಿವ್ ವೇಸ್ಟ್ ಕ್ಯಾನ್ಸರ್ ತರಬಹುದು. 2 ದಿನ 3 ದಿನದಲ್ಲಿ ಒಂದು ಮನುಷ್ಯ ಒಳಗೊಳಗೆ ಬ್ಲೀಡ್ ಆಗಿ ಸಾಯ್ಬೋದು. ಎಕ್ಸಾಂಪಲ್ಗೆ MG ರೋಡ್ ಅಲ್ಲಿ ಬಿದ್ರೆ ಅಲ್ಲಿ ಹೊಸೂರಲ್ಲಿ ಇರೋರ್ ತನಕ ಆ ರೇಡಿಯೋ ಆಕ್ಟಿವ್ ವೇವ್ಸ್ ಹೋಗಿ ಅವರೆಲ್ಲ ಒಳಗೊಳಗೆ ಬ್ಲೀಡಿಂಗ್ ಆಗಿ ಸತ್ತೋಗ್ತಾರೆ. ಅಷ್ಟು ರೇಡಿಯಸ್ ಇರುತ್ತೆ. ಸೊ ಮಾರ್ಕ್ ಜಕಂಬರ್ಗ್ ತರ ತುಂಬಾ ಬಿಲಿಯನರ್ಸ್ ಆಲ್ರೆಡಿ ಈ ತರ ಬಂಕರ್ಸ್ ತಗೊಂತಾ ಇದ್ದಾರೆ. ಆ ಬಂಕರ್ಸ್ ಅಲ್ಲಿ ವಾಟರ್ ರಿಸರ್ವಾಯರ್ಸ್ ಇದಾವೆ. ಆ ಬಂಕರ್ ಒಳಗಡೆ ಒಂದು ಡ್ಯಾಮ್ ತರ ಮಾಡಿ ಕಂಪ್ಲೀಟ್ ನೀರು ಯಾವತ್ತು ಬರ ಇಲ್ದಿರಂಗೆ, ನೀರ್ ಯಾವತ್ತು ಪ್ಯೂರಿಫೈ ಆಗಿರಂಗೆ, ಮತ್ತೆ ಆ ಬಂಕರ್ ಒಳಗಡೆನೆ ಊಟ ಬೆಳೆಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮೀಡಿಯಾ ಈ ಬಂಕರ್ನ ದ ಡೂಮ್ಸ್ ಡೇ ಬಂಕರ್ ಅಂತ ಹೆಸರಿಟ್ಟಿದ್ದಾರೆ. ಈ ತರ ಒಬ್ರು ಇಬ್ರು ಬಿಲಿಯನರ್ಸ್ ಮಾತ್ರ ಈ ತರ ಬಂಕರ್ಸ್ ಮಾಡಿಲ್ಲ. ತುಂಬಾ ಬಿಲಿಯನರ್ಸ್ ಆಲ್ರೆಡಿ 1,000 ಕೋಟಿ 2,000 ಕೋಟಿ ಖರ್ಚು ಮಾಡಿ ಒಂದೊಂದು ಐಲ್ಯಾಂಡ್ ತಗೊಂಡು ಆ ಐಲ್ಯಾಂಡ್ ಅಲ್ಲಿ ಅವ್ರು ಮಾತ್ರ ಇರಂಗೆ ಬಂಕರ್ಸ್ ರೆಡಿ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ಗೆ ಸ್ಪೇನ್ ಅಲ್ಲಿ 2022 ಇಂದ 2026 ಇವಾಗ ತನಕ 200% ಇನ್ಕ್ರೀಸ್ ಮಾಡಿದ್ದಾರೆ ನ್ಯೂಕ್ಲಿಯರ್ ಬಂಕರ್ಸ್ ಮಾಡೋದನ್ನ. ನಿಮಗೆಲ್ಲರಿಗೂ ಗೊತ್ತು, ಸ್ವಿಟ್ಜರ್ಲ್ಯಾಂಡ್ ಒಂದು ನ್ಯೂಟ್ರಲ್ ಸ್ಟೇಟ್. ಅದು ಯಾವತ್ತು ಆಕ್ಸಿಸ್ ಪವರ್ಗೂ ಅಲೈನ್ ಆಗಲ್ಲ, ಲೈಸ್ಗೂ ಅಲೈನ್ ಆಗಲ್ಲ. ಅವ್ರು ತುಂಬಾ ನ್ಯೂಟ್ರಲ್ ಆಗಿ ತುಂಬಾ ಸೇಫ್ ಆಗಿರೋ ಜಾಗ. ಯಾವತ್ತೂ ಒಂದು ವಾರ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ. ಆ ದೇಶದಲ್ಲಿ ಎಷ್ಟು ದೊಡ್ಡ ಬಂಕರ್ ಮಾಡಿದಾರೆ ಅಂದ್ರೆ ಕಂಪ್ಲೀಟ್ ಅವ್ರದ್ದು ಪಾಪ್ಯುಲೇಷನ್ ಏನಿದೆ ಆ ಪಾಪ್ಯುಲೇಷನ್ ಎಲ್ಲ ಒಂದು ನ್ಯೂಕ್ಲಿಯರ್ ಇವೆಂಟ್ ಆದ್ರೆ ಆ ಬಂಕರ್ ಅಲ್ಲಿ ಸೇಫ್ ಆಗಿರ್ಬೋದು. ಈಗ ಕ್ವಶನ್ ಏನಂದ್ರೆ, ಈ ಬಿಲಿಯನರ್ಸು ಮತ್ತೆ ಈ ಯುರೋಪಿಯನ್ ಲೀಡರ್ಗಳೆಲ್ಲ ಇದಾರಲ್ವಾ, ನಮಗ್ ಗೊತ್ತಿಲ್ದಿರೋ ವಿಷಯ ಅವ್ರಿಗೇನು ಗೊತ್ತು? ಯಾವ ನ್ಯೂಕ್ಲಿಯರ್ ವಾರ್ಗಾಗಿ ಇಷ್ಟು ಎದ್ದು ಬಿದ್ದು ಬಂಕರ್ಗಳು ರೆಡಿ ಮಾಡೋದು, ಐಲ್ಯಾಂಡ್ಗಳು ತಗೊಳೋದು ಎಲ್ಲ ರೆಡಿ ಮಾಡ್ತಿದ್ದಾರೆ. ಎಕ್ಸ್ಪರ್ಟ್ಸ್ ಮತ್ತೆ ಇಲಿಟ್ಸ್ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರೋರು ಮಾತು ಒಳಗೊಳಗೆ ಏನ್ ಮಾತಾಡ್ತಾರಂದ್ರೆ, ತುಂಬಾ ದೊಡ್ಡ ವಾರ್ ಬರ್ತಾ ಇದೆ, ತುಂಬಾ ಬೇಗನೆ ಬರ್ತಾ ಇದೆ. ಭೂಮಿಯಲ್ಲಿ ಅರ್ಧಕ್ಕರ್ಧ ಪಾಪ್ಯುಲೇಷನ್ ನ ಕಂಪ್ಲೀಟ್ ಆಗಿ ವೈಪೌಟ್ ಮಾಡೋಷ್ಟು ಪವರ್ಫುಲ್ ವಾರ್ ಬರ್ತಾ ಇದೆ. ಈ ತರ ಒಂದು ವಾರ್ ಬರುತ್ತೆ ಅಂತ ಇದರದ್ದು ಪ್ರೆಡಿಕ್ಷನ್ಸು ನಮ್ಗೇನಿಲ್ಲ ಅಂದ್ರೂ 2,000-3,000 ವರ್ಷಗಳಲ್ಲೇ ಬುಕ್ಗಳಲ್ಲಿ ಆಲ್ರೆಡಿ ಬಂದಿದ್ದಾವೆ. ಆಲ್ಮೋಸ್ಟ್ ಆಲ್ ಎಲ್ಲ ರಿಲಿಜಿಯನ್ಸ್ ಅಲ್ಲೂ, ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಜ್ಯೂಸ್ ಇರ್ಲಿ, ಎಂಡ್ ಆಫ್ ದ ಟೈಮ್ ಅಲ್ಲಿ ಒಂದು ತುಂಬಾ ದೊಡ್ಡ ನ್ಯೂಕ್ಲಿಯರ್ ವಾರ್ ಬರುತ್ತೆ ಅಂತ ಎಲ್ಲರೂ ಪ್ರೆಡಿಕ್ಟ್ ಮಾಡಿದ್ದಾರೆ. ಕ್ರಿಶ್ಚಿಯನ್ಸ್ ಅವ್ರ ಬುಕ್ ಅಲ್ಲಿ ಎಂಡ್ ಆಫ್ ದ ಟೈಮ್ ಬ್ಯಾಟಲ್ ಆಫ್ ಆರ್ಮಗೆಡನ್ ಅಂತ ಬರ್ದಿದ್ದಾರೆ. ಕ್ರಿಶ್ಚಿಯನ್ಸ್ ಅವರು ಏನ್ ಬಿಲೀವ್ ಮಾಡ್ತಾರಂದ್ರೆ, ಅವ್ರ ಬುಕ್ ಆಫ್ ರೆವಲೇಷನ್ಸ್ ಅಲ್ಲಿ ಏನ್ ಬರ್ದಿದೆ ಅಂದ್ರೆ, ಫೈನಲ್ ಬ್ಯಾಟಲ್ ಅಲ್ಲಿ ಗುಡ್ ಸೈಡ್ ಮತ್ತೆ ಬ್ಯಾಡ್ ಸೈಡ್ ಇರುತ್ತೆ. ಕೆಟ್ಟವರು ಮತ್ತು ಒಳ್ಳೆಯವರು ಇರ್ತಾರೆ. ಕೆಟ್ಟವ್ರು ಬಂದು ದೆವ್ವನ ಪೂಜೆ ಮಾಡ್ತಾರೆ, ಲೂಸಿಫರ್ನ. ಒಳ್ಳೆಯವರು ಜೀಸಸ್ನ ಪೂಜೆ ಮಾಡ್ತಾರೆ. ಸೊ ಜೀಸಸ್ ತಿರ್ಗಾ ಭೂಮಿಗೆ ಬಂದು ಈ ಆಂಟಿ ಕ್ರೈಸ್ಟ್ ಯಾರಿರ್ತಾರೆ, ಲೂಸಿಫರ್, ಅವ್ರನ್ನ ಡಿಫೀಟ್ ಮಾಡಿ ತಿರ್ಗಾ ಎಲ್ಲಾರನ್ನೂ ಕಾಪಾಡ್ತಾರೆ ಅಂತ ಬುಕ್ ಆಫ್ ರೆವಲೇಷನ್ಸ್ ಅಲ್ಲಿ ಬರ್ದಿದೆ. ಇದೇ ತರ ಸೇಮ್ ವಾರ್ನೆ ಇಸ್ಲಾಂ ಅಲ್ಲಿ ಕೂಡ ಪ್ರೆಡಿಕ್ಟ್ ಮಾಡಿದ್ದಾರೆ. ಇಸ್ಲಾಂ ಅಲ್ಲಿ ಇನ್ನು ಆಕ್ಯುರೇಟ್ ಆಗಿ ಎಷ್ಟು ಜನ ತೀರೋಗ್ತಾರಂತಾನು ಪ್ರೆಡಿಕ್ಟ್ ಮಾಡಿದ್ದಾರೆ. ಈ ವಾರ್ ಅಲ್ಲಿ ಒಂದು ಫ್ಯಾಮಿಲಿಯಲ್ಲಿ 100 ಮೆಂಬರ್ಸ್ ಇದ್ರೆ 99 ಮೆಂಬರ್ಸ್ ತೀರೋಗ್ತಾರಂತೆ. ಕುರಾನ್ ಅಲ್ಲಿ ಕೂಡ ಏನ್ ಮೆನ್ಷನ್ ಮಾಡಿದ್ರೆ, ಜೀಸಸ್ ಕ್ರೈಸ್ಟ್ ಆಂಟಿ ಕ್ರೈಸ್ಟ್ ನ ಸಾಯಿಸ್ತಾರೆ, ಆಮೇಲೆ ತಿರ್ಗಾ ಒಳ್ಳೆತನ ಎಲ್ಲ ರಿಸ್ಟೋರ್ ಆಗುತ್ತೆ. ಹಿಂದೂಯಿಸಮ್ ಅಲ್ಲಿ ಕೂಡ ಎಂಡ್ ಟೈಮ್ಸ್ ಅಲ್ಲಿ ಒಂದು ಡಿಮಾನಿಕ್ ಫೋರ್ಸ್ ಕಾಲಿನ ಮೆನ್ಷನ್ ಮಾಡಿದ್ದಾರೆ. ಆ ಕಾಲಿ ಈ ವರ್ಲ್ಡ್ ಅಲ್ಲಿ ಕರಪ್ಷನು ತುಂಬಾ ಕೆಟ್ಟದನ್ನ ಪ್ರಮೋಟ್ ಮಾಡುತ್ತೆ. ಆ ಟೈಮಲ್ಲಿ ಅವಾಗ ಕಲ್ಕಿ ಅವತಾರ್ ಅಲ್ಲಿ ನಮ್ಮ ವಿಷ್ಣು ದೇವರು ಬರ್ತಾರೆ. ಆಮೇಲೆ ಈ ಕಾಲಿನ ಸಾಯಿಸಿ ಯಾರೆಲ್ಲ ಈ ಕೆಟ್ಟ ವಿಷಯದಲ್ಲಿ ಇನ್ಫ್ಲುಯೆನ್ಸ್ ಆಗಿದ್ದಾರೆ, ಈ ಭೂಮಿಯಲ್ಲಿ ಅಧರ್ಮನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿ ಒಳ್ಳೆತನಕ್ಕೆ ಮಾತ್ರ ಈ ಭೂಮಿಯಲ್ಲಿ ವ್ಯಾಲ್ಯೂ ಇರೋಂಗ್ ಮಾಡ್ಕೊಡ್ತಾರೆ. ಈಗ ವರ್ಲ್ಡ್ ವಾರ್ 3 ಆಗುತ್ತೆ ಅಂತ ತುಂಬಾ ವರ್ಷದಿಂದ ಅಂತ ಇದ್ದಾರೆ. ಬಟ್ ವರ್ಲ್ಡ್ ವಾರ್ 3 ಆಗಂಗೆ ಏನು ನಮಗೆ ಕಾಣಿಸ್ತಾ ಇಲ್ಲ ಅಂತ ನೀವು ಅನ್ಕೊಬೋದು. ತುಂಬಾ ವರ್ಷದಿಂದ ಭೂಮಿ ಇವಾಗ ಮುಗ್ದೋಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ತುಂಬಾ ಜನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಬಟ್ ಇವಾಗ ಎಂಡ್ ನಿಯರ್ ಆಗ್ತಾ ಇದೆ. ಯಾಕಂದ್ರೆ ಈಗ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ, ಜ್ಯೂಸ್ ಯಾರಂತ ನಿಮ್ಗೊಂದು ಐಡಿಯಾ ಇರುತ್ತೆ. ಅವ್ರ ಬುಕ್ಕಲ್ಲಿ ಒಂದು ಪ್ರೊಫೆಸಿ ಬರ್ದಿದ್ದಾರೆ. ಪ್ರೊಫೆಸಿ ಅಂದ್ರೆ ಹಿಂಗಾಗುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ. ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಹೊಸ ಮಸಾಯ ಬರ್ತಾರೆ, ಹೊಸ ಪ್ರಾಫಿಟ್ ಬರ್ತಾರೆ. ಆ ಹೊಸ ಪ್ರಾಫಿಟ್ ಬರ್ಬೇಕಂದ್ರೆ ಪ್ರತಿಯೊಬ್ರು ಜ್ಯೂಸ್ಗೆ ಅಗೇನ್ಸ್ಟ್ ಆಗಿರ್ತಾರೆ. ಆವಾಗ ಒಂದು ಹೊಸ ಪ್ರಾಫಿಟ್ ಬರ್ತಾರೆ. ಆ ಪ್ರಾಫಿಟ್ ಬಂದು ಬೇರೆಯವ್ರನ್ನೆಲ್ಲ ಕ್ಲಿಯರ್ ಮಾಡಿ ಬರೀ ಜ್ಯೂಸ್ ವರ್ಲ್ಡ್ ಅಲ್ಲಿ ತಿರ್ಗ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕಂತಾನೆ ಬೇಕಂತಾನೆ ಈಗ ಎಪ್ಸ್ಟೀನ್ ಕೂಡ ಒಂದು ಜ್ಯೂ. ವರ್ಲ್ಡ್ ಅಲ್ಲಿ ಟಾಪ್ ಅಲ್ಲಿರೋ 90% ಪ್ರತಿಯೊಬ್ರು ಜ್ಯೂಸೇ. ಟ್ರಂಪ್ ಕೂಡ ಇವನ್ ಜ್ಯೂ ಅಂತಂದಾಗ
ರಿಟರ್ನ್ ಒಂದು ಮಾತು ಇಲ್ಲ ನಾನು ಜೂ ಅಲ್ಲ ಅಂತ ಒಪ್ಕೊಂಡಿಲ್ಲ. ಅವ್ನು ಕ್ರಿಶ್ಚಿಯನ್ ವ್ಯಾಲ್ಯೂಸ್ನ ಪ್ರಮೋಟ್ ಮಾಡ್ತಿರ್ಬೋದು, ಬಟ್ ಅವ್ನು ಕೂಡ ಜೂ ಅಂದಾಗ ಹೌದು ನನ್ನ ಜೀವನೇ ಅಂತಾನೆ ಒಪ್ಕೊಂಡಿರೋದು. ಬೇಸಿಕಲಿ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಬ್ರೈನ್ ನ ಡಿಸೆಂಟಸೈಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಒಂದು ಪೊಲೀಸು ಸ್ಟಾರ್ಟಿಂಗ್ ಕೆಲಸ ಮಾಡೋವಾಗ 2-3 ಮರ್ಡರ್ ಆಗಿದ್ರೆ ಅದನ್ನ ನೋಡಿ ಸ್ಟಾರ್ಟಿಂಗಲ್ಲಿ ಭಯ ಪಡ್ತಾರೆ. ಬಟ್ ಅದೇ ಥರ ಡೈಲಿ ಅದೇ ವಿಷಯನ ತಿರ್ಗಾ ನೋಡ್ತಾ ಇದ್ರೆ ಅವ್ರ ಬ್ರೈನ್ ಅದಕ್ಕೆ ಇಮ್ಯೂನ್ ಆಗೋಗುತ್ತೆ, ಡಿಸೆಂಟಸೈಸ್ ಆಗುತ್ತೆ. ಅದೇನೆ ಈಗ ಈ ಎಪ್ಸ್ಟೈನ್ ಫೈಲ್ಸಿಂದ ನಮ್ಮನ್ನ ಮಾಡ್ತಿರೋದು ಇವರು. ಭೂಮಿಯಲ್ಲಿ ಇಷ್ಟು ಕೆಟ್ಟ ಜನನೂ ಇರ್ಬೋದಪ್ಪ ಅಂತ ಇವರು ಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಭೂಮಿಯಲ್ಲಿ ಇಷ್ಟು ಕೆಟ್ಟ ಜನನೂ ಇರ್ಬೋದಾ ಅಂತ ನೀವು ಈಗ ಶಾಕ್ ಆಗಿರ್ತೀರಾ. ಬಟ್ ಸ್ವಲ್ಪ ಟೈಮ್ ಆಗ್ತಾ ಈ ಎಪ್ಸ್ಟೈನ್ ಫೈಲ್ಸ್ದು ನ್ಯೂಸು ತಿರ್ಗಾ ಕೇಳಿ ಇದರಲ್ಲೇನು ಹೊಸದಿಲ್ಲ. ನಮ್ಗೆ ಗೊತ್ತು ಭೂಮಿಯಲ್ಲಿ ಎಲ್ಲರೂ ಕೆಟ್ಟವರು, ಮಕ್ಕಳನ್ನ ತಿಂತಾರೆ, ಮಕ್ಕಳನ್ನ ತುಂಬ ಕೆಟ್ಟ ಕೆಲಸ ಮಾಡ್ತಾರೆ. ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಆವಾಗ ನಿಮಗೆ ಈ ಥರ ಏನೇ ಬ್ಯಾಂಕ್ಸ್ ಈ ಥರ ಕಂಟ್ರೋಲ್ ಮಾಡ್ತಾ ಇದೆ ನಿಮ್ದಾಗ ಏನೇ ನ್ಯೂಸ್ ಕೇಳಿದ್ರು ನಿಮ್ಗೊಂದು ಅಲರ್ಟ್ನೆಸ್ ಬರಲ್ಲ. ನಿಮಗೆ ಈ ಥರ ಆಗಿದೆ, ಇದಕ್ಕಾಗಿ ನಾವು ಫೈಟ್ ಮಾಡಬೇಕು, ಅದು ಬರಲ್ಲ. ಈ ಹೊಸ ನ್ಯೂ ವರ್ಲ್ಡ್ ಆರ್ಡರ್ಗಾಗಿ ರೆಡಿ ಮಾಡ್ತಾ ಇದ್ದಾರೆ. ನ್ಯೂ ವರ್ಲ್ಡ್ ಆರ್ಡರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಜ್ಯೂಸು ಹೊಸ ಪ್ರೊಫೆಟ್ನ ಬರೆಸಿ ಆ ಪ್ರೊಫೆಟೇ 2 ಸೈಡು ರೂಲ್ ಮಾಡ್ತಾರೆ. ಅದಕ್ಕೆ ಒಂದು ವಾರ್ ಮಾಡ್ತಾರೆ. ಫಸ್ಟ್ ಸ್ಟೇಜ್ ಏನಿರುತ್ತೆ ಅಂದರೆ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಮಾಡ್ತಾರೆ. ಒಂದು EMP ಪ್ರೊಡ್ಯೂಸ್ ಮಾಡಿ ಟೋಟಲ್ ಆಗಿ ಭೂಮಿಯಲ್ಲಿ ಕರೆಂಟ್ ಇಲ್ದಿರಂಗೆ ಮಾಡ್ತಾರೆ. ಸೆಕೆಂಡ್ ಸ್ಟೇಜಲ್ಲಿ ಏಲಿಯನ್ಸ್ ಅನ್ನೋರು ಇದ್ದಾರೆ ಅಂತೇಳಿ ಏಲಿಯನ್ಸ್ನ ಮೀಟ್ ಮಾಡಿದ್ರು. ಏಲಿಯನ್ಸ್ ಈಗ ವರ್ಲ್ಡ್ನ ರೂಲ್ ಮಾಡ್ತಿರೋದಂತ USA ಅಲ್ಲಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡ್ತಾರೆ. ಅದು ಕೂಡ ಒಂದು ಫೈಲ್ಸಲ್ಲಿ ಬರ್ತಿದೆ. ಅದೇ ಏಲಿಯನ್ನೇ ಇವರು ಹೊಸ ದೇವರು, ಹೊಸ ಪ್ರೊಫೆಟ್, ಅವ್ರ ಮಾತೇ ನಾವು ಕೇಳಬೇಕು ಅಂತ ಒಂದು ನ್ಯೂ ವರ್ಲ್ಡ್ ಆರ್ಡರ್ ಕ್ರಿಯೇಟ್ ಮಾಡ್ತಾರೆ. ಆ ನ್ಯೂ ವರ್ಲ್ಡ್ ಆರ್ಡರಲ್ಲಿ ನಿಮಗೆ ಒಂದು ಚೂರು ಬೆಲೆ ಇರಲ್ಲ. ನೀವು ಅವ್ರಿಗೆ ಎನರ್ಜಿ ಪ್ರೊಡ್ಯೂಸ್ ಮಾಡೋ ಒಂದು ವಸ್ತು ಅಷ್ಟೇ. ನೀವು ₹10 ದುಡಿದ್ರೆ ಆ ₹10 ಎಲ್ಲಿ ಖರ್ಚು ಮಾಡ್ಬೇಕಂತ ಅವ್ರು ಹೇಳ್ತಾರೆ. ನೀವು ಅವ್ರ ಮಾತು ಮೀರಿ ಏನಾದರೂ ಮಾಡಿದ್ರೆ ನಿಮ್ದು ₹10 ಅವರೇ ಇಟ್ಕೊತಾರೆ. ಈ ಭೂಮಿಯಲ್ಲಿ ಏನು ನಿಮ್ದಿರಲ್ಲ. ನೀವು ಸುಮ್ಮನೆ ಹುಟ್ತೀರಾ, ಅವ್ರಿಗೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀರಾ, ತೀರೋಗ್ತೀರಾ. ಆ ಥರ ಒಂದು ಸಿಚುವೇಶನ್ ಬರುತ್ತೆ. ಅದಕ್ಕೆ ಈ ಜ್ಯೂಸ್ ಎಲ್ಲರೂ ರೆಡಿ ಮಾಡ್ತಿರೋದು. ಮನುಷ್ಯರನ್ನ ಡಿಸೆಂಟಸೈಸ್ ಮಾಡಿ ವೀಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ World War 3ಗೂ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅವ್ರಿಗೇನಂದ್ರೆ ಈ ಹೊಸ ವರ್ಲ್ಡ್ ಆರ್ಡರಲ್ಲಿ ಅವ್ರದ್ದು ಹೊಸ ಪ್ರೊಫೆಟ್ ಬರೋವಾಗ ಪ್ರತಿಯೊಬ್ಬರು ಆ ಪ್ರೊಫೆಟ್ನೇ ವರ್ಷಿಪ್ ಮಾಡ್ಬೇಕಂತಾನೆ ಅವ್ರಿಗೆ ಇಚ್ಛೆ ಇರೋದು. ಇದನ್ನ ತಿಳ್ಕೊಂಡು ನಾನೇನಪ್ಪ ಮಾಡಲಿ, ಇದು ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಬಟ್ ಇನ್ನೊಂದು ರೀತಿಯಲ್ಲಿ 100% ಇದಾಗೇ ಆಗುತ್ತೆ. ನಿಮ್ಮ ಕಣ್ಮುಂದೆನೇ ಆಗ್ತಾ ಇದ್ರು ನೀವು ಅದನ್ನ ಇಗ್ನೋರ್ ಮಾಡ್ತೀರಾ. ಎಕ್ಸಾಂಪಲ್, ನಾನೇ ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ ಫಸ್ಟ್ ಹರ್ಡ್ ಮಾಡಿದಾಗ ತುಂಬ ಕೋಪ ಇತ್ತು ನನಗೆ. ಬಟ್ ಇವಾಗ ನನಗೊಂದು ಎಕ್ಸೆಪ್ಟೆನ್ಸ್ ಬಂದಿದೆ. ಇಷ್ಟೆಲ್ಲ ಅನ್ಯಾಯ ಮಾಡಿದವ್ರಿಗೆ ಏನೂ ಆಗಲ್ಲಲ್ವಾ ಅಂತ ಒಂದು ಎಕ್ಸೆಪ್ಟೆನ್ಸ್ ಬಂದಿದೆ. ಅದೇ ಅವ್ರಿಗೆ ಬೇಕಾಗಿರೋದು. ಏನೇ ತಪ್ಪು ನಡೀತಾ ಇದ್ರು ಜನ ಆಯ್ತು ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಒಪ್ಕೊಬೇಕು. ಅದೇ ಅವ್ರಿಗೆ ಬೇಕಾಗಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಕಾಶ್ ಸೈನಿಂಗ್ ಆಫ್.